ಎಲ್ಲರಿಗೂ ನಮಸ್ಕಾರ. ನಾನು ಪ್ರೊಫೆಸರ್ ಶಂಕರಮ್ಮ ಪಾಟೀಲ್ ಅಂತ, ಡಿಪಾರ್ಟ್ಮೆಂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಕಾಲೇಜ್ ಬಂದುಬಿಟ್ಟು ಗುಲ್ಬರ್ಗಾ ಯೂನಿವರ್ಸಿಟಿ ಕಲಬುರಗಿಗೆ ಅಫಿಲಿಯೇಟ್ ಆಗಿದೆ. ನಮ್ಮ 2ನೇ ಸೆಮೆಸ್ಟರ್ BBM ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನುವಂಥ ಸಬ್ಜೆಕ್ಟ್ ಇದೆ. ಅದರಲ್ಲಿ ಇವತ್ತು ನಾವು ಕೊನೆಯ ಮಾಡ್ಯೂಲ್ ವೇಜಸ್ ಮತ್ತು ಸ್ಯಾಲ್ರಿ ಬಗ್ಗೆ ಈ ವಿಡಿಯೋಲ್ಲಿ ಡಿಸ್ಕಷನ್ ಮಾಡೋಣ. ನಮ್ಮ ಈ ಲಾಕ್ಡೌನ್ಕಿಂತ ಮುಂಚೆ 3rd ಮಾಡಲ್ ಕಂಪ್ಲೀಟ್ ಮಾಡಿ ನಾವು 4th ಮಾಡಲ್ಗೆ ಹೋಗ್ತಾ ಇದ್ವಿ. 4th ಮಾಡಲ್ ಪ್ರಮೋಷನ್ ಬಂದು ನಾವು ಝೂಮ್ ಆ್ಯಪ್ ಮೂಲಕ ಆಲ್ರೆಡಿ ಕ್ಲಾಸಸ್ ಕಂಡಕ್ಟ್ ಮಾಡಿರೋದ್ರಿಂದ ನಾನು ಈ ವಿಡಿಯೋಲಿ ವೇಜಸ್ ಮತ್ತು ಸ್ಯಾಲ್ರಿ ಬಗ್ಗೆ ಡಿಸ್ಕಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸ್ಟೇ ಹೋಮ್, ಸ್ಟೇ ಹ್ಯಾಪಿ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ಅವರ್ ಸೆಷನ್ ಆಫ್ ಟುಡೇಸ್. ಇವತ್ತಿನ ನಮ್ಮ ಸೆಷನ್ನು ಮೊದಲನೇದಾಗಿ ನಾವು ವೇಜಸ್ ಮತ್ತು ಸ್ಯಾಲ್ರಿ ಅಂತ ನೋಡುವಾಗ ಯಾಕೆ ಆರ್ಗನೈಜೇಷನ್ನಲ್ಲಿ ವೇಜಸ್ ಮತ್ತು ಸ್ಯಾಲ್ರಿ ಅಡ್ಮಿನಿಸ್ಟ್ರೇಷನ್ ಬೇಕು ಅಂತ ಒಂಚೂರು ನೋಡ್ಬಿಡೋಣ. ದಟ್ ಮೀನ್ಸ್ ವೈ ವೇಜ್ ಆ್ಯಂಡ್ ಸ್ಯಾಲ್ರಿ ಅಡ್ಮಿನಿಸ್ಟ್ರೇಷನ್ ಇನ್ ಆ್ಯನ್ ಆರ್ಗನೈಜೇಷನ್ ಈಸ್ ನೀಡೆಡ್. ಯಾಕೆ ಬೇಕು ಒಂದು ಆರ್ಗನೈಜೇಷನಲ್ಲಿ ಸ್ಯಾಲ್ರಿ ಮತ್ತು ಅಡ್ಮಿನಿಸ್ಟ್ರೇಷನ್ ಅಂದರೆ ಟು ಹ್ಯಾವ್ ಅ ಸೈಂಟಿಫಿಕ್, ರ್ಯಾಷನಲ್ ಆ್ಯಂಡ್ ಬ್ಯಾಲೆನ್ಸ್ಡ್ ವೇಸ್ ಆ್ಯಂಡ್ ಸ್ಯಾಲ್ರಿ ಸ್ಟ್ರಕ್ಚರ್. ಯಾವುದೇ ಒಂದು ಆರ್ಗನೈಜೇಷನಲ್ಲಿ ನೀವು ಹ್ಯೂಮನ್ ರಿಸೋರ್ಸ್ನ ಮ್ಯಾನೇಜ್ ಮಾಡುವಾಗ ಅಲ್ಲಿ ಸೈಂಟಿಫಿಕ್ ಆಗಿರುವಂಥ, ರ್ಯಾಷನಲ್ ಆಗಿರುವಂಥ ಮತ್ತು ಬ್ಯಾಲೆನ್ಸ್ಡ್ ಅಂದ ತಕ್ಷಣ ನಾವು ಈಗ ಅದರ್ ಕಂಪನೀಸ್ಗೆ ಕಂಪೇರ್ ಮಾಡಿದ್ರೆ ಈ ಮಾರ್ಕೆಟಲ್ಲಿ ಪ್ರಿವೇಲಿಂಗ್ ಇರುವಂಥ ವೇಜಸ್ ಮತ್ತು ಸ್ಯಾಲ್ರಿ ಏನಿದೆ, ನಾವೇನು ಪ್ರೊವೈಡ್ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಕೂಡ ನಾವು ಅಬ್ಸರ್ವ್ ಮಾಡಿ ನಮ್ಮ ವೇಸ್ ಮತ್ತು ಸ್ಯಾಲ್ರಿ ಸ್ಟ್ರಕ್ಚರ್ನ ಮೇಂಟೈನ್ ಮಾಡಬೇಕಾಗತ್ತೆ. ಇನ್ನು 2ನೇದಾಗಿ, ಇನ್ ಸ್ಯಾಲ್ರಿ ಅಡ್ಮಿನಿಸ್ಟ್ರೇಷನ್ ದ ಎಂಪ್ಲಾಯರ್ ಶುಡ್ ನಾಟ್ ಫೀಲ್ ಎಂಪ್ಲಾಯೀಸ್ ಆರ್ ಗೆಟ್ಟಿಂಗ್ ಮೋರ್ ಮನಿ ದ್ಯಾನ್ ದೇ ಡಿಸರ್ವ್ ಆ್ಯಂಡ್ ಎಂಪ್ಲಾಯಿ ಶುಡ್ ನಾಟ್ ಫೀಲ್ ದೇ ಗೆಟ್ಟಿಂಗ್ ಲೋವರ್ ಮನಿ ದ್ಯಾನ್ ದ ಡಿಸರ್ವ್. ಈಗ ನಾವು ಸ್ಯಾಲ್ರಿ ಅಥವಾ ವೇಜಸನ್ನು ಅಡ್ಮಿನಿಸ್ಟ್ರೇಷನ್ ಮಾಡ್ದಿಲ್ದಿರ ನಾವು ಸ್ಯಾಲ್ರಿ ಅಥವಾ ವೇಜನ್ನು ಫಿಕ್ಸ್ ಮಾಡ್ತೀವಿ ಅಂತಾದರೆ ಕೆಲವೊಂದು ಸತಿ ಕಾನ್ಫ್ಲಿಕ್ಟ್ಸ್ ಆಗುವಂಥ ಸಂದರ್ಭಗಳಿರುತ್ತೆ. ಏನು ಕಾನ್ಫ್ಲಿಕ್ಟ್ಸ್ ಆಗ್ಬೋದು ಅಂತ ವಿಚಾರ ಮಾಡಿದಾಗ, ಸೊ ಸಮ್ಟೈಮ್ಸ್ ಎಂಪ್ಲಾಯರ್ಗೆ ಏನು ಅನಿಸ್ಬೋದು, ಯಾವ ಎಂಪ್ಲಾಯ್ಗೆ ನಾವು ಪೇ ಮಾಡ್ತಾ ಇದ್ದೀವೋ ಅವ್ರೇನು ಸರ್ವಿಸ್ ರೆಂಡರ್ ಮಾಡ್ತಾಯಿದ್ರು ಆರ್ಗನೈಜೇಷನ್ ಟುವರ್ಡ್ಸ್ ಅದು ಸಾಕಾಗ್ತಾ ಇಲ್ಲ, ಅಂದರೆ ದೇ ಆರ್ ಗೆಟ್ಟಿಂಗ್ ಮಚ್ ಮೋರ್ ದ್ಯಾನ್ ವಾಟ್ ದೇ ಡಿಸರ್ವ್ ಅಂತ. ಕೆಲವೊಮ್ಮೆ ಎಂಪ್ಲಾಯ್ಗೆ ಏನು ಅನಿಸ್ಬೋದು, ಐ ಆಮ್ ನಾಟ್ ಗೆಟ್ಟಿಂಗ್ ವಾಟ್ ಐ ಆಮ್ ಡಿಸರ್ವಿಂಗ್ ಅಂತ. ಈಗ ಇಬ್ಬರ ಮಧ್ಯೆನೂ ಕಾನ್ಫ್ಲಿಕ್ಟ್ ಶುರುವಾಗುತ್ತೆ. ಅವ್ರಿಗೆ ಅನಿಸಿದ್ರೂ ಶುರುವಾಗುತ್ತೆ, ಇವ್ರಿಗೆ ಅನಿಸಿದ್ರು. ಎಂಪ್ಲಾಯರ್ಗೆ ಹೆಚ್ಚು ಪೇ ಮಾಡ್ತಾ ಇದ್ದೀನಿ ಅಂತ ಅನಿಸಿರುವಾಗಲೂ ಕೂಡ ಕಾನ್ಫ್ಲಿಕ್ಟ್ ಶುರುವಾಗುತ್ತೆ. ಎಂಪ್ಲಾಯಿಗೆ ನಾನು ಕಡಿಮೆ ಸಂಬಳ ತೊಗೊಳ್ತಾ ಇದ್ದೀನಿ ಅಥವಾ ವೇಜ್ ತೊಗೊಳ್ತಾ ಇದ್ದೀನಿ ಅಂತ ಅನಿಸ್ದಾಗೂ ಕೂಡ ಕಾನ್ಫ್ಲಿಕ್ಟ್ ಶುರುವಾಗುತ್ತೆ. ಈ ಥರದ್ದು ಕಾನ್ಫ್ಲಿಕ್ಟ್ಸು ನಾವು ರಿಸಾಲ್ವ್ ಮಾಡಬೇಕು ಅಂತಂದರೆ ನಮಗೆ ಏನು ಬೇಕು, ವೇಜ್ ಮತ್ತು ಸ್ಯಾಲ್ರಿ ಅಡ್ಮಿನಿಸ್ಟ್ರೇಷನ್ನು ಯಾವುದೇ ಒಂದು ಆರ್ಗನೈಜೇಷನ್ಗೆ ಬೇಕೇ ಬೇಕು. ಜೊತೆಗೆ ವೇಜ್ ಆ್ಯಂಡ್ ಸ್ಯಾಲ್ರಿ ಅಡ್ಮಿನಿಸ್ಟ್ರೇಷನ್ ಇನ್ಕ್ಲೂಡ್ಸ್ ಅಲೋವನ್ಸ್, ಲೀವ್ ಫೆಸಿಲಿಟೀಸ್, ಹೌಸಿಂಗ್, ಟ್ರಾವೆಲ್, ಎಕ್ಸೆಟ್ರಾ, ಆ್ಯಂಡ್ ನಾನ್ ಕಾಸ್ಟ್ ರಿವಾರ್ಡ್ಸ್ ಸಚ್ ಆಸ್ ರಿಕಾಗ್ನೈಜೇಷನ್, ಪ್ರಿವಿಲೇಜಸ್ ಆ್ಯಂಡ್ ಸಿಂಬಾಲ್ಸ್ ಆಫ್ ಸ್ಟೇಟಸ್. ಈಗ ನಾವು ತುಂಬ ಸತಿ ವೇಜ್ ಸ್ಯಾಲ್ರಿ ಅಂದ ತಕ್ಷಣ ವೇಜ್ ಡೈಲಿ ಬೇಸಿಸ್ ಮೇಲೆ ತಗೊಳ್ತೀವಿ, ಸ್ಯಾಲ್ರಿ ಮಂತ್ಲಿ ಬೇಸಿಸ್ ಮೇಲೆ ತಗೊಳ್ತೀವಿ. ಇಷ್ಟಾದರೆ ನಮಗೂ ಎಂಪ್ಲಾಯರ್ಗೂ ಅಥವಾ ಎಂಪ್ಲಾಯರ್ ಅಂತ ನಾವು ಫೀಲ್ ಮಾಡೋದಾದರೆ ನಮಗೂ ನಮ್ಮ ಎಂಪ್ಲಾಯಿಗೂ ಇಷ್ಟು ಪೇ ಮಾಡಿಬಿಟ್ರೆ ಮುಗೀತು ಅಂತ ಆ ಥರ ಇರೋದಿಲ್ಲ. ಸೊ ನಾವು ಕೆಲವೊಂದು ಬೇರೆ ಅಲವೆನ್ಸಸ್ ಅದರ್ ದೆನ್ ಸ್ಯಾಲ್ರಿ ವೇಜು ನಾವು ಕೆಲವೊಂದು ಬೇರೆ ಅಲವೆನ್ಸಸ್ ಕೂಡ ಕೊಡ್ತೀವಿ. ಅದೇನೆಂದರೆ ಲೀವ್ ಫೆಸಿಲಿಟೀಸ್ ಮತ್ತು ಹೌಸ್ ರೆಂಟ್ ಕೊಡುವಂಥದ್ದು ಅಥವಾ ಹೌಸಿಂಗ್ ಫೆಸಿಲಿಟೀಸ್ ನಾವು ಇನ್ ಕಂಪನಿ ಕ್ಯಾಂಪಸ್ ಅಥವಾ ಔಟ್ಸೈಡ್ ಕಂಪನಿ ಕ್ಯಾಂಪಸ್ ಎಲ್ಲ ಅವರಿಗೆ ಹೌಸಿಂಗ್ ಅರೇಂಜ್ಮೆಂಟ್ ಮಾಡುವಂಥದ್ದು, ಟ್ರಾವೆಲ್ ಅಲವೆನ್ಸ್ ಕೊಡುವಂಥದ್ದು, ಈ ಥರ ತುಂಬ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ನಾವು ನೋಡ್ತೇವೆ. ಸೊ ಡಿಪೆಂಡಿಂಗ್ ಆನ್ ದ ಕಂಪನಿ ಪ್ಯಾಟರ್ನ್, ಸೈಜ್ ಆ್ಯಂಡ್ ದೇರ್ HR ರೂಲ್ಸ್, ಇದೆಲ್ಲ ಬೇರೆ ಬೇರೆ ಕಂಪನಿಗಳಲ್ಲಿ ನಾವು ಬೇರೆ ಬೇರೆ ಥರದ ಕಂಪನ್ಸೇಷನ್ ಅಥವಾ ಸ್ಯಾಲ್ರಿನ ನೋಡ್ತೀವಿ. ಜೊತೆಗೆ ನಾನ್ ಕಾಸ್ಟ್ ರಿವಾರ್ಡ್ಸ್ ಅಂತ ಅನ್ನೋವಾಗ ಸಚ್ ಆಸ್ ಈಗ ಯಾವುದೇ ಒಬ್ಬ ಎಂಪ್ಲಾಯ್ಗೆ ಆ್ಯಸ್ ಅ ಎಂಪ್ಲಾಯರ್, ನೀವೇ ಒಬ್ಬ ಎಂಪ್ಲಾಯರ್ ಅಥವಾ ಒಂದು ಕಂಪನಿ CEO, ಡೈರೆಕ್ಟರ್ ಅಂತ ನೋಡುವಾಗ ನಿಮ್ಮ ಎಂಪ್ಲಾಯರು ಸ್ಯಾಲ್ರಿ ಅಥವಾ ವೇಜ್ ನೀವೇನು ಕೊಡ್ತೀರಲ್ಲ, ಕೇವಲ ಅದರ ಥ್ರೂ ಅವರು ಸ್ಯಾಟಿಸ್ಫೈ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವರು ಮಾಡುವಂಥ ಕೆಲಸ ಕಾಂಟ್ರಿಬ್ಯೂಷನ್ನ ನೀವು ರಿಕಾಗ್ನೈಜೇಷನ್ ಮಾಡಿದಾಗ, ಜೊತೆಗೆ ಅದಕ್ಕೆ ಅವಾರ್ಡ್ ರಿವಾರ್ಡ್ ಅಂತ ನೀವು ಕೊಟ್ಟಾಗ, ನೀವು ಯಾವಾಗ ಅವ್ರನ್ನ ಗುರುತಿಸೋಕ್ಕೆ ಶುರು ಮಾಡ್ತೀರೋ ದೇ ಸ್ಟಾರ್ಟ್ ಟು ಕಾಂಟ್ರಿಬ್ಯೂಟ್ ಮಚ್ ಮೋರ್ ದ್ಯಾನ್ ಬಿಫೋರ್. ಯಾವುದೇ ಒಬ್ಬ ವ್ಯಕ್ತಿಗೆ ಸ್ಯಾಲ್ರಿ ಅಥವಾ ವೇಜಿಂದ ಸ್ಯಾಟಿಸ್ಫೈ ಮಾಡ್ತೀನಿ ಅಂತ ಅನ್ನೋದಾದರೆ ಇಟ್ಸ್ ನಾಟ್ ಪಾಸಿಬಲ್. ಇನ್ ಫ್ಯಾಕ್ಟ್ ಅವರಿಗೆ ಅದಕ್ಕಿಂತ ಹೆಚ್ಚಿಂದು ಕೆಲವೊಮ್ಮೆ ನಿಮ್ಮ ಎಂಪ್ಲಾಯಿ
ಮೋರ್ ಎಫಿಷಿಯೆಂಟಾಗಿ ಕೆಲಸ ಮಾಡ್ತಾರೆ, ತುಂಬ ಒಳ್ಳೆಯ ಡಿಸಿಷನ್ಸ್ಗಳನ್ನ ತಗೊಳ್ತಾರೆ ಕಂಪನಿಯ ಪರವಾಗಿ ಅಂತ ಅಂದಾಗ ನೀವು ಅಂಥವ್ರನ್ನ ರಿಕಾಗ್ನೈಸ್ ಮಾಡಿ ಅಪ್ರಿಷಿಯೇಟ್ ಮಾಡೋದ್ರಿಂದ ಬೇರೆ ಎಂಪ್ಲಾಯಿಗಳಿಗೆ ಮೋಟಿವೇಶನ್ ಕೂಡ ಆಗುತ್ತೆ. ಜೊತೆಗೆ ಈಗ ಇರುವಂಥ ಎಂಪ್ಲಾಯಿ ಕಂಪನಿ ಮೇಲೆ ಅವರ ಮೊರಾಲೆ ಕೂಡ ಇನ್ಕ್ರೀಸ್ ಆಗುತ್ತೆ. ಅದ್ರ ಕಡೆ ಕೂಡ ನೀವು ಗಮನ ಕೊಡಬೇಕಾಗುತ್ತೆ. ದ ನೆಕ್ಸ್ಟ್ ವಿ ಆರ್ ಸಪೋಸ್ ಟು ಡಿಸ್ಕಸ್ ಅಬೌಟ್ ಅಬ್ಜೆಕ್ಟಿವ್ಸ್ ಆಫ್ ವೇಜಸ್ ಆ್ಯಂಡ್ ಸ್ಯಾಲ್ರಿ ಅಡ್ಮಿನಿಸ್ಟ್ರೇಟಿವ್. ವೇಜಸ್ ಆ್ಯಂಡ್ ಸ್ಯಾಲ್ರಿ ಅಡ್ಮಿನಿಸ್ಟ್ರೇಟಿವ್ಗೆ ಅದರದ್ದೇ ಆದಂಥ ಉದ್ದೇಶಗಳಿದ್ದಾವೆ. ಅವು ಏನು ಉದ್ದೇಶಗಳು? ದ ಫಸ್ಟ್ ಒನ್ ಈಸ್ ಟು ಎಸ್ಟಾಬ್ಲಿಷ್ ಫೇರ್ ಆ್ಯಂಡ್ ಈಕ್ವಲ್ ಕಂಪನ್ಸೇಷನ್. ಎಂಪ್ಲಾಯಿ ಅಥವಾ ವರ್ಕರ್ಸು ನಮ್ಮ ಆರ್ಗನೈಜೇಷನ್ ಟುವರ್ಡ್ಸ್ ಅವರು ಏನು ಸರ್ವಿಸ್ನ ರೆಂಡರ್ ಮಾಡ್ತಾರೋ ಅದಕ್ಕೆ ಫೇರ್ ಆಗಿರುವಂಥ ಮತ್ತು ಈಕ್ವಲ್ ಕಂಪನ್ಸೇಷನ್, ಎಂಪ್ಲಾಯಿಗಳ ಮಧ್ಯೆ ನಾವು ಡಿಫ್ರೆನ್ಷಿಯೇಷನ್ ಮಾಡ್ದಿರ ಸರಿಯಾದ ಕಾಂಪನ್ಸೇಷನ್ ಕೊಡೋದಕ್ಕಾಗಿ ನಾವು ನಮ್ಮ ಕಂಪನಿಯಲ್ಲಿ ವೇಜ್ ಮತ್ತು ಸ್ಯಾಲ್ರಿ ಅಡ್ಮಿನಿಸ್ಟ್ರೇಷನ್ನ ಮಾಡ್ತೀವಿ. ಜೊತೆಗೆ ನೆಕ್ಸ್ಟ್ ಆಬ್ಜೆಕ್ಟಿವ್ ಏನಂದರೆ ಟು ಅಟ್ರ್ಯಾಕ್ಟ್ ಕಂಪಿಟೆಂಟ್ ಪರ್ಸನಲ್. ಸೊ ನಾವು ತುಂಬ ಸತಿ HRM ಅಥವಾ ಆರ್ಗನೈಜೇಷನಲ್ ಬಿಹೇವಿಯರ್ ಅಂತ ನೋಡುವಾಗ ಟು ಸೆಲೆಕ್ಟ್ ರೈಟ್ ಪರ್ಸನ್ ಟು ದ ರೈಟ್ ಜಾಬ್ ಅಥವಾ ಟು ಸೆಲೆಕ್ಟ್ ರೈಟ್ ಪರ್ಸನ್ ಟು ದ ರೈಟ್ ಪೊಸಿಷನ್ ಅಂತ ನೋಡಿರ್ತೀವಿ. ಅದು ಏನು ಅಂತಂದರೆ ಜಾಬ್ ಪ್ರೊಫೈಲ್ ಪ್ರಕಾರ ಕರೆಕ್ಟಾಗಿ ಕಂಪಿಟೆನ್ಸೀಸು, ನಾಲೆಜು ಅಥವಾ ಅಕಾಡೆಮಿಕ್ ಸ್ಕಿಲ್ಸನ್ನು ಹೊಂದಿರುವಂಥ ಪರ್ಸನ್ನ ಒಂದು ಪರ್ಟಿಕ್ಯುಲರ್ ಪ್ರೊಫೈಲ್ಗೆ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ, ಅಟ್ರ್ಯಾಕ್ಟ್ ಮಾಡಬೇಕು ಅಂದರೆ ದರ್ ಶುಡ್ ಬಿ ಎ ಫೇರ್ ವೇಜಸ್ ಮತ್ತು ಸ್ಯಾಲ್ರಿ ಅಡ್ಮಿನಿಸ್ಟ್ರೇಟಿವ್ ಇನ್ ಅವರ್ ಆರ್ಗನೈಜೇಷನ್. ಆ ಥರ ಇದು ಕೂಡ ಒಂದು ಆಬ್ಜೆಕ್ಟಿವ್. ಥರ್ಡ್ ಆಬ್ಜೆಕ್ಟಿವ್ ಬಂದು ಟು ರಿಟೈನ್ ದ ಪ್ರೆಸೆಂಟ್ ಎಂಪ್ಲಾಯೀಸ್. ಆಲ್ರೆಡಿ ಆರ್ಗನೈಜೇಷನಲ್ಲಿ ವರ್ಕ್ ಮಾಡ್ತಾ ಇರುವಂಥ ಎಂಪ್ಲಾಯೀಸು ನಿಮ್ಮ ಕಂಪನಿ ಬಿಟ್ಟು ಬೇರೆ ಕಂಪ್ನಿಗೆ ಹೋಗಬಾರ್ದು. ಅಂದರೆ ದ ಕಂಪನಿ ವೇರ್ ದೇ ಆರ್ ವರ್ಕಿಂಗ್ ನಾವು, ಇಫ್ ದೇ ಡೋಂಟ್ ವಾಂಟ್ ಟು ಲೀವ್ ದ ಕಂಪನಿ, ದಟ್ ಈಸ್ ದ ರಿಟೆನ್ಷನ್. ಆ ಥರ ನಿಮ್ಮ ಕಂಪ್ನಿಲೇ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಒಂದು ಮೇನ್ ಆಬ್ಜೆಕ್ಟಿವ್. ಜೊತೆಗೆ ಟು ಕಂಟ್ರೋಲ್ ಲೇಬರ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್. ಟೈಮ್ ಟು ಟೈಮ್ ನಾವು ವೇಜಸ್ನ, ಸ್ಯಾಲ್ರೀಸ್ನ, ಕಂಪನ್ಸೇಷನ್ನ ಇನ್ಕ್ರೀಸ್ ಮಾಡಬೇಕಾಗತ್ತೆ. ಇದನ್ನೆಲ್ಲ ಮಾಡಬೇಕಾದ್ರೆ ಕೆಲವೊಂದು ಸತಿ ಲೇಬರ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಕಾಸ್ಟನ್ನ ನಾವು ಕಂಟ್ರೋಲ್ ಮಾಡೋದ್ರ ಥ್ರೂ ಕಂಪನಿಯ ಪ್ರಾಫಿಟ್ ಆ್ಯಂಡ್ ಲಾಸಿನ ಕಡೆನೂ ಕೂಡ ನಾವು ಗಮನ ಹರಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಟು ಕಂಟ್ರೋಲ್ ಲೇಬರ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಈಸ್ ಆಲ್ಸೋ ಒನ್ ಆಫ್ ದ ಆಬ್ಜೆಕ್ಟಿವ್ ಆಫ್ ವೇಜಸ್ ಆ್ಯಂಡ್ ಸ್ಯಾಲ್ರೀಸ್ ಅಡ್ಮಿನಿಸ್ಟ್ರೇಷನ್. ನೆಕ್ಸ್ಟ್ ಬಂದು ಟು ಇಂಪ್ರೂವ್ ಮೋಟಿವೇಶನ್ ಆ್ಯಂಡ್ ಮೊರಾಲೆ ಆಫ್ ಎಂಪ್ಲಾಯಿ. ಒಬ್ಬ ಎಂಪ್ಲಾಯಿ ವರ್ಕ್ ಮಾಡ್ತಾ ಅವ್ರಿಗೆ ಏನಾಗ್ಬಿಡುತ್ತೆ, ಮೋಟಿವೇಶನ್ ಕಡಿಮೆ ಆಗುತ್ತೆ ಕೆಲವೊಂದು ಸತಿ. ಸೊ ಆ್ಯಸ್ ಎ ಎಂಪ್ಲಾಯರ್ ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಟು ಮೋಟಿವೇಟ್ ದೆಮ್ ಥ್ರೂ ಸಮ್ ಕಂಪನ್ಸೇಷನ್. ಲೈಕ್ ಅವ್ರನ್ನ ನಾವು ಲಾಸ್ಟ್ ಸ್ಲೈಡಲ್ಲಿ ನೋಡಿದ ಹಾಗೆ ಅವ್ರನ್ನ ರಿಕಾಗ್ನೈಸ್ ಮಾಡೋದು, ರಿವಾರ್ಡ್ ಕೊಡೋದು, ಅವ್ರ ಕೆಲಸಕ್ಕೆ ಅಪ್ರಿಷಿಯೇಟ್ ಮಾಡೋವಂಥದ್ದು ಅಥವಾ ಸ್ಯಾಲ್ರಿ ಇನ್ಕ್ರೀಸ್ ಮಾಡುವಂಥದ್ದು. ದೇರ್ ಆರ್ ಮೆನಿ ವೇಸ್. ಸೊ ಈ ಥರ ಮಾಡೋದ್ರಿಂದ ಅವರ ಮೋಟಿವೇಶನ್ ಇಂಪ್ರೂವ್ ಆಗೋದಲ್ಲದೇ ಅವರ ಮೊರಾಲೆ, ನಮ್ಮ ಕಂಪನಿಯ ಟುವರ್ಡ್ಸ್ ಅವರ ಮೊರಾಲೆ ಇನ್ಕ್ರೀಸ್ ಆಗೋದನ್ನು ಕೂಡ ನಾವು ನೋಡ್ಬೋದು. ಸೊ ಟು ಇನ್ಕ್ರೀಸ್ ದೇರ್ ಮೋಟಿವೇಶನ್ ಲೆವೆಲ್, ಇಂಪ್ರೂವ್ ದೇರ್ ಮೋಟಿವೇಶನ್ ಲೆವೆಲ್ ಆ್ಯಂಡ್ ಟು ಕೀಪ್ ದೇರ್ ಮೊರಾಲೆ ಟುವರ್ಡ್ಸ್ ಆರ್ಗನೈಜೇಷನ್ ಈಸ್ ಆಲ್ಸೋ a major objective of a administrative of wages and salaries. ದ ಕೊನೆಯ ಆಬ್ಜೆಕ್ಟಿವ್ ಬಂದು ಟು ಪ್ರೊಜೆಕ್ಟ್ ಗುಡ್ ಇಮೇಜ್ ಫಾರ್ ದ ಕಂಪನಿ. ನೀವು ಒಳ್ಳೆ ಸ್ಯಾಲ್ರಿ, ವೇಜಸ್ಸು, ಟೈಮ್ ಕಂಪನ್ಸೇಷನ್ ಬೆನಿಫಿಟ್ಸ್ ಎಂಪ್ಲಾಯ್ ಕೊಡ್ತೀರಂದರೆ ಮಾತ್ರ ಮಾರ್ಕೆಟಲ್ಲಿ ಅಥವಾ ಸೊಸೈಟಿಲಿ ಕಂಪನಿಗೆ ಒಳ್ಳೆ ಇಮೇಜ್ ಇರುತ್ತೆ. ಸೊ ದಿಸ್ ಈಸ್ ಆಲ್ಸೋ ಅ ಗುಡ್ ಆಬ್ಜೆಕ್ಟಿವ್ ಆಫ್ ಅ ವೇಜ್ ಆ್ಯಂಡ್ ಸ್ಯಾಲ್ರಿ ಅಡ್ಮಿನಿಸ್ಟ್ರೇಷನ್. ಸೊ ನೆಕ್ಸ್ಟ್ ಬಂದು ಈಗ ನಾವು ವೇಜ್ ಮತ್ತು ಸ್ಯಾಲ್ರಿ ಏನು ಅಂದರೆ ಅಂತ ನೋಡೋಣ. ಸೊ ವೇಜ್ ಈಸ್ ಅ ಪೇಮೆಂಟ್ ಟು ಅ ವರ್ಕರ್ ಫಾರ್ ದ ಸರ್ವಿಸಸ್ ರೆಂಡರ್ಡ್. ಒಬ್ಬ ಎಂಪ್ಲಾಯಿ, ಒಬ್ಬ ಕೆಲಸಗಾರ ಕಂಪನಿಗೆ ಪ್ರತಿನಿತ್ಯ ಏನು ಕೆಲಸ ಮಾಡ್ತಾನೋ ಅದರ ಪರವಾಗಿ ನಾವೇನು ಅವರಿಗೆ ಪೇ ಮಾಡ್ತೀವೋ ಅದನ್ನು ನಾವು ವೇಜ್ ಅಂತ ಹೇಳ್ತೀವಿ. ಬಟ್ ವೇಜ್ ಅನ್ನೋದಕ್ಕೆ ಇಷ್ಟೇ ಸಾಕಾ? ವೇಜ್ ಅಂತಲೇ ಯಾಕಂತೀವಿ, ಸ್ಯಾಲ್ರಿ ಅಂತ ಯಾಕನ್ನಲ್ಲ? ಅದು ಏನು ಅಂದರೆ, ಲೆಟ್ ಅಸ್ ಕಂಪ್ಲೀಟ್ ದ ಸೆಂಟೆನ್ಸ್ ಫಸ್ಟ್. ಇಟ್ ಈಸ್ ಅ ಪೇಮೆಂಟ್ ಟು ಅ ವರ್ಕರ್ ಫಾರ್ ದ ಸರ್ವಿಸಸ್ ರೆಂಡರ್ಡ್ ಆ್ಯಂಡ್ ಪೇಡ್ ಟು ಬ್ಲೂ ಕಾಲರ್ ವರ್ಕರ್ಸ್, ಪೇಡ್ ಡೈಲಿ, ವೀಕ್ಲಿ ಆ್ಯಂಡ್ ಮಂತ್ಲಿ, paid for the job which can be measured in terms of money worth to some extent. ವೇಜಸ್ನ ನಾವು ಡೈಲಿ ಬೇಸಸ್ ಮೇಲೆ, ಪೀಸ್ ಬೇಸಸ್ ಮೇಲೆ, ಟೈಮ್ ಬೇಸಸ್ ಮೇಲೆ ಕೊಡ್ತೀವಿ. ಸೊ ಕೆಲವೊಂದು ಸಲ ಕ್ವಾಂಟಿಟಿ ಬೇಸಸ್ ಮೇಲೂ ಕೂಡ ನಾವು ವೇಜಸ್ಸನ್ನು ಕೊಡ್ತೀವಿ.
ಸೊ ನಿಮಗೆ ಬೆಸ್ಟ್ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಕೆಲವೊಂದು ಸತಿ ನಾವು ಗುತ್ತಿಗೆ ಆಧಾರ ಮೇಲೆ ಕೊಡ್ತೀವಿ. ಈಗ ನಾನು ನಿಮಗೆ ನನ್ನ ವಿದ್ಯಾರ್ಥಿಗಳಿಗೆ ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ತೊಗರಿ ಕೊಯ್ಯುವಾಗ ಈಗ 2 ಎಕರೆ ತೊಗರಿನ 3 ದಿನದಲ್ಲಿ ಇದನ್ನು ಕೊಯ್ದು ಕೊಟ್ಟರೆ ಇಷ್ಟು ದುಡ್ಡು ಅಂತ ನೀವು ಫಿಕ್ಸ್ ಮಾಡ್ತೀರಿ. ಸೊ ಅದು ವೇಜ್. ಅದನ್ನೇ ತಿಂಗಳಿಗಿಷ್ಟು ಅಂತ ಫಿಕ್ಸ್ ಇತ್ತು. ಅವರು 3 ಎಕರೆಯಾರ ಮಾಡಲಿ 30 ಎಕರೆಯಾರ ಮಾಡಲಿ, ದರ್ ಇಸ್ ಡಿಫ್ರೆನ್ಸ್ ಬಿಟ್ವೀನ್ ವೇಜ್ ಆ್ಯಂಡ್ ಸ್ಯಾಲ್ರಿ. ಸೊ ಇಷ್ಟು ದಿನಕ್ಕೆ ಅಥವಾ ಇಷ್ಟು ಎಕರೆಗೆ ಅಂತ ಏನು ಮುಗಿಸ್ತೀವೋ ನಾವು ಅದನ್ನು ವೇಜ್ ಅಂತ ಹೇಳ್ತೀವಿ. ಸ್ಯಾಲ್ರಿ ಅಂತ ಬಂದಾಗ ಇಟ್ ಈಸ್ ಅ ರೆಗ್ಯುಲರ್ ಫಿಕ್ಸ್ಡ್ ಪೇಮೆಂಟ್, ದರ್ ಇಸ್ ನೋ ವೇರಿಯೇಷನ್. ವೇಜ್ ನೋಡ್ರಿ 3 ಎಕರೆ ಬಿಟ್ಟು 4 ಎಕರೆ ಇಟ್ಟರೆ ಇಟ್ ವಿಲ್ ಬಿ ಡಿಫ್ರೆಂಟ್. ಅವ್ರು 2 ದಿನದಾಗರ ಮಾಡಲಿ 1 ದಿನದಾಗರ ಮಾಡಲಿ, ನಾವು ಮೊದಲೇ ಯೋಚನೆ ಮಾಡಿ ಫಿಕ್ಸ್. ಬಟ್ ಸ್ಯಾಲ್ರಿ ಹಾಗಲ್ಲ, ಪ್ರೊಸೆಸ್ ಇರಲಿ ಇಲ್ಲದೆ ಇರಲಿ, ಇಟ್ ಈಸ್ ಫಿಕ್ಸ್ಡ್ ಬಿಫೋರ್ ಓನ್ಲಿ. ಮುಂಚೆನೇ ಫಿಕ್ಸ್ ಆಗಿರುತ್ತೆ. ಪ್ರತಿ ತಿಂಗಳು ಕೂಡ ನಾವು ಅದನ್ನು ಪೇ ಮಾಡಬೇಕಾಗತ್ತೆ. ಸೊ ಏನದನ್ನ, ಇಟ್ ಈಸ್ ಅ ರೆಗ್ಯುಲರ್ ಫಿಕ್ಸ್ಡ್ ಪೇಮೆಂಟ್ ದ್ಯಾಟ್ ಅ ಪರ್ಸನ್ ಅರ್ನ್ಸ್ ಫಾರ್ ಪರ್ಫಾರ್ಮಿಂಗ್ ವರ್ಕ್ ಡ್ಯೂರಿಂಗ್ ಅ ಸ್ಪೆಸಿಫಿಕ್ ಪೀರಿಯಡ್ ಆಫ್ ಟೈಮ್. ಸ್ಪೆಸಿಫಿಕ್ ಪೀರಿಯಡ್ ಯೂಶ್ವಲಿ ನಾವು ಈಗ ಎಲ್ಲ ಕಡೆ ನೋಡೋದು ತಿಂಗಳಿಗೆ ಒಂದು ಸತಿ ಕೊಡುವಂಥದ್ದು ಸ್ಯಾಲ್ರಿ. ಯೂಶ್ವಲಿ ಈ ವೈಟ್ ಕಾಲರ್ ಎಂಪ್ಲಾಯೀಸ್ ಅಂತ ನಾವೇನು ಹೇಳ್ತೀವೋ, ಅದರ್ ದೆನ್ ಫ್ಲೋರ್ ವರ್ಕ್, ಅಂದರೆ ಈ ಪ್ರೊಡಕ್ಷನ್ ಹೌಸ್ ಬಿಟ್ಟು ಬೇರೆ ಕಡೆ ಎಲ್ಲ ವರ್ಕ್ ಮಾಡ್ತಾರಲ್ಲ, ಅವರೆಲ್ಲನ ನಾವು ಯೂಶ್ವಲಿ ವೈಟ್ ಕಾಲರ್ ಎಂಪ್ಲಾಯ್ ಅಂತ ಕರಿತೀವಿ. ಸೊ ಆ ವೈಟ್ ಕಾಲರ್ ಎಂಪ್ಲಾಯ್ ಪ್ರತಿ ತಿಂಗಳು ತೊಗೊಳ್ಳೋವಂಥ ಒಂದು ಸಂಬಳವನ್ನು ನಾವು ಸ್ಯಾಲ್ರಿ ಅಂತ ಕರಿತೀವಿ. ಈಗ ವೇಜಸ್ಗಳಲ್ಲಿ ಟೈಪ್ಸ್ನ ನೋಡೋಣ, ವಿಧಗಳನ್ನು ನೋಡೋಣ. ದೇರ್ ಆರ್ 3 ಟೈಪ್ಸ್: ಮಿನಿಮಮ್ ವೇಜ್, ಫೇರ್ ವೇಜ್ ಆ್ಯಂಡ್ ಲಿವಿಂಗ್ ವೇಜ್. 3 ಥರದ ವೇಜನ್ನ ಸಾಮಾನ್ಯವಾಗಿ ನಾವು ನೋಡ್ತೀವಿ. ಸೊ ಮೊದಲನೇದಾಗಿ ಮಿನಿಮಮ್ ವೇಜ್ ಅಂದ್ರೇನು ಅಂತ ನಾವು ನೋಡೋಣ. ಕಂಪಲ್ಸರಿ ವೇಜ್ ಪೇಡ್ ಟು ಎಂಪ್ಲಾಯೀಸ್ ಇರೆಸ್ಪೆಕ್ಟಿವ್ ಆಫ್ ದ ಫೈನಾನ್ಷಿಯಲ್ ಸ್ಟೇಟಸ್ ಆಫ್ ದ ಆರ್ಗನೈಜೇಷನ್. ಇಟ್ ಶುಡ್ ಬಿ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಆನ್ ಮಿನಿಮಮ್ ಫುಡ್ ರಿಕ್ವೈರ್ಮೆಂಟ್ಸ್, cloth requirements, rent to live in a particular area, standard of working class family and fuel. ಸ್ಟ್ಯಾಂಡರ್ಡ್ ಅಂದರೆ ಈ ಮಿನಿಮಮ್ ವೇಜ್ ಬಂದು ಕಂಪಲ್ಸರಿ ವೇಜು. ತುಂಬ ಸತಿ ಕೇಳಿರ್ತೀರಿ ನೀವು, ಮಿನಿಮಮ್ ವೇಜ್ ಫಿಕ್ಸ್ ಮಾಡ್ತು ಗೌರ್ಮೆಂಟು ಅಷ್ಟು ಇಷ್ಟು ಅಂತ. ಈ ಮಿನಿಮಮ್ ವೇಜು ಕಾಲಕ್ಕೆ ಕಾರ್ಮಿಕರ ಹಿತ ಕಾಪಾಡಲಿಕ್ಕೆ ರಿವೈಸ್ ಆಗ್ತಾ ಇರುತ್ತೆ. ಸೊ ಈ ಮಿನಿಮಮ್ ವೇಜ್ ಅಂತಂದರೆ ನಿಮ್ಮ ಕಂಪನಿಗೆ ಲಾಸ್ ಆಗಿದೆಯೋ ಲಾಭ ಆಗಿದೆಯೋ ದಟ್ ಈಸ್ ಸೆಕೆಂಡ್ರಿ. ಓಕೆ, ಕಂಪನಿಯ ಫೈನಾನ್ಷಿಯಲ್ ಸ್ಟೇಟಸ್ ಏನಿದೆಯೋ ಅದು ಇದಕ್ಕೇನು ರಿಲೇಟೆಡ್ ಇಲ್ಲ, ಅಷ್ಟನ್ನು ನೀವು ಪೇ ಮಾಡಲೇಬೇಕು. ಮಿನಿಮಮ್ ವೇಜ್ ಅಂತ ಹೇಳುವಾಗ ದಿನಕ್ಕಿಷ್ಟು ಅಂತ 150, 200 ಅಂತ ಫಿಕ್ಸ್ ಮಾಡಿದ್ರೆ ಅಷ್ಟು ಕೊಡಲೇಬೇಕು. ಅದು ಪೀಸ್ ವರ್ಕ್ ಸಿಸ್ಟಮ್ ಇರಲಿ, ಟೈಮ್ ವರ್ಕ್ ಸಿಸ್ಟಮ್ ಇರಲಿ, ಯಾವುದೇ ಥರದ್ದು ವರ್ಕ್ ಸಿಸ್ಟಮ್ ಇರಲಿ, ಮಿನಿಮಮ್ ವೇಜ್ ಏನು ಸ್ಯಾಟಿಸ್ಫೈ ಮಾಡುತ್ತಂದರೆ ಮಿನಿಮಮ್ ಅವ್ರದ್ದು ಊಟ, ಬಟ್ಟೆ, ಇರಲಿಕ್ಕೆ ಒಂದು ಸ್ಥಳದ ವ್ಯವಸ್ಥೆ, ಆ ಥರದ್ದೆಲ್ಲ ಅವರಿಗೆ ನಾವು ಇದು ಮಾಡಿದಾಗ, ಕನ್ಸಿಡರ್ ಮಾಡಿದಾಗ ಮಿನಿಮಮ್ ಎಷ್ಟು ಬೇಕಾಗ್ಬೋದು, ಈಗಿನ ನಮ್ಮ ಲಿವಿಂಗ್ ಕಾಸ್ಟಿನ ಪ್ರಕಾರ ಎಷ್ಟು ಬೇಕಾಗ್ಬೋದು ಅನ್ನೋದು ಆಧಾರದ ಮೇಲೆ ಸರ್ಕಾರನೂ ನಿರ್ಧಾರ ಮಾಡಿರುತ್ತೆ. ಮತ್ತು ನಮ್ಮ ಇಂಡಸ್ಟ್ರಿಯಲ್ ಆ್ಯಕ್ಟ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಈ ಮಿನಿಮಮ್ ವೇಜನ್ನು ಫಿಕ್ಸ್ ಮಾಡಿ ಇಷ್ಟನ್ನೇ ಕೊಡಬೇಕು ಅಂತ ಮಿನಿಮಮ್ ಅದು ಅಂದರೆ ಅಲ್ಲಿಂದ ಶುರುವಾಗಬೇಕು. ಅದ್ರ ಮೇಲೆ ಎಷ್ಟು ಬೇಕಾದರೂ ಕೊಡ್ಬೋದು ಡಿಪೆಂಡಿಂಗ್ ಆನ್ ದೇರ್ ಸರ್ವಿಸ್. ಸೊ ವಿ ಆರ್ ಅಬೌಟ್ ಟು discuss the fair wage now. Fair wage is nothing but wage above minimum and below living wage. Okay, it is decided based on productivity of labor, prevailing rates of wages, level of national income and the capacity of employer to pay. ಈಗ ಮಿನಿಮಮ್ ವೇಜಲ್ಲಿ ನಾವು ಏನು ನೋಡ್ತೀವಿ, ಒಬ್ಬ ವರ್ಕರ್ಗೆ ಆ ವರ್ಕರ್ನ ದಿನನಿತ್ಯದ ಊಟ, ತಿಂಡಿ, ವಾಸ, ಇರಲಿಕ್ಕೆ ಸ್ಥಳ ಮತ್ತು ಬಟ್ಟೆ, ಇದನ್ನು ಮಿನಿಮಮ್ ಬೇಸಿಕ್ ಫೆಸಿಲಿಟೀಸ್ಗೆ ಎಷ್ಟು ಬೇಕು ಅದರ ಆಧಾರದ ಮೇಲೆ ನಿರ್ಧಾರ ಮಾಡುವಂಥದ್ದು. ಈ ಫೇರ್ ವೇಜ್ ಅಂತ ಹೇಳುವಾಗ ನಮ್ಮ ಇನ್ನೊಂದು ವೇಜ್, ನಾವು ಟೈಪ್ಸ್ ಆಫ್ ವೇಜ್ನ ನೋಡಿದ್ವಿ ಲಾಸ್ಟ್ ಸ್ಲೈಡಲ್ಲಿ. ಮಿನಿಮಮ್ ವೇಜು, ಫೇರ್ ವೇಜು ಮತ್ತು ಲಿವಿಂಗ್ ವೇಜ್ ಅಂತ. ಈ ಫೇರ್ ವೇಜ್ ಅನ್ನುವಂಥದ್ದು ಮಿನಿಮಮ್ ವೇಜ್ಗಿಂತ ಜಾಸ್ತಿ ಇರುತ್ತೆ ಮತ್ತು ಲಿವಿಂಗ್ ವೇಜಸ್ಗಿಂತ ಕಡಿಮೆ ಇರುತ್ತೆ. ಇಲ್ಲಿ ಯಾವ ಪ್ರಕಾರ ವೇಜನ್ನು ಡಿಸೈಡ್ ಮಾಡ್ತಾರೆ ಅಂತಂದರೆ, ಪ್ರೊಡಕ್ಟಿವಿಟಿ ಆಫ್ ಲೇಬರ್ ಅಂದರೆ ಲೇಬರ್ ಎಫಿಷಿಯನ್ಸಿ ನೋಡ್ತಾರೆ. ಅವ್ರು ಎಷ್ಟು ಒಂದು ದಿನಕ್ಕೂ ಒಂದು ತಾಸಿಗೂ ಅಂತ ನೋಡುವಾಗ, ನಿಮ್ಮ ಸರ್ವಿಸ್ ಆರ್ಗನೈಜೇಷನ್ ಇದ್ದರೆ ಬೇರೆ ಥರ
ನಿಮ್ಮ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ ಮೆಜರ್ಮೆಂಟ್ಗೆ, ಅವರ ಸರ್ವಿಸ್ ಮೆಜರ್ಮೆಂಟ್ಗೆ. ಒಂದು ವೇಳೆ ಇದು ಪ್ರಾಡಕ್ಟ್ ಅಂದರೆ ಪ್ರೊಡಕ್ಷನ್ ಹೌಸ್ ಇದ್ದರೆ, ನಿಮ್ಮದು ಪ್ರೊಡಕ್ಷನ್ ಇಂಡಸ್ಟ್ರಿ ಇದ್ದೆ, ಅಲ್ಲಿ ನಮ್ಮ ಇನ್ಸ್ಟ್ರೂಮೆಂಟ್ಸ್ ಬೇರೆದಾಗಿರುತ್ತೆ. ಒಬ್ಬ ಲೇಬರ್ ಪ್ರೊಡಕ್ಟಿವಿಟಿ ಅಥವಾ ಎಫಿಷಿಯನ್ಸ್ನ ನೀವು ಮೆಜರ್ ಮಾಡೋದಾದರೆ ದೆರ್ ಆರ್ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್ ಇನ್ ಡಿಫ್ರೆಂಟ್ ಕೈಂಡ್ ಆಫ್ ಕಂಪನೀಸ್. ಸೊ ಪ್ರೊಡಕ್ಟಿವಿಟಿ ಕೂಡ ಅಲ್ಲದೆ ಪ್ರಿವೇಲಿಂಗ್ ರೇಟ್ಸ್ ಆಫ್ ವೇಜಸ್, ಈ ಸದ್ಯ ಇರುವಂಥ ವೇಜ್ ರೇಟ್ಸ್ ಏನದಾವ ಬೇರೆ ಕಡೆ ಎಲ್ಲ, ಅದನ್ನು ಕೂಡ ಗಮನಿಸಿ. ಲೆವೆಲ್ ಆಫ್ ನ್ಯಾಷನಲ್ ಇನ್ಕಮ್, ಸದ್ಯ ನಮ್ಮ ನ್ಯಾಷನಲ್ ಇನ್ಕಮ್ ಪರ್ ಕ್ಯಾಪಿಟ ಎಷ್ಟೈತಿ ಅದನ್ನು ಕೂಡ ನೋಡಿ. ಆಮೇಲೆ ಕೆಪಾಸಿಟಿ ಆಫ್ ಎಂಪ್ಲಾಯರ್ ಟು ಪೇ, ಒಂದು ಕಂಪನಿಯ ಎಂಪ್ಲಾಯರ್ ಆ ಕಂಪನಿಯ ಎಂಪ್ಲಾಯಿಗೆ ಡಿಪೆಂಡಿಂಗ್ ಆನ್, ಅಂದರೆ ನಾವು ಎಂಪ್ಲಾಯರ್ ಕೆಪಾಸಿಟಿ ಐತಿ ಅಂಥೇಳಿ ಸಿಕ್ಕಾಪಟ್ಟೆ ಪೇ ಮಾಡ್ತೀವಿ ಅಂತಲ್ಲ, ಫೇರ್ ವೇಜ್ ಅಂತ ನೋಡುವಾಗ ಇಟ್ಸ್ ಡೆಫಿನೆಟ್ಲಿ ಮೋರ್ ದೆನ್ ಮಿನಿಮಮ್ ವೇಜ್. ಆ ಥರ ವೇಜನ್ನು ನಾವೇನು ಹೇಳ್ತೀವಿ, ಫೇರ್ ವೇಜಸ್ ಅಂತ ಹೇಳ್ತೀವಿ. ಇನ್ನು ಲಿವಿಂಗ್ ವೇಜ್ ಅನ್ನೋವಂಥದ್ದು ಇಟ್ ಈಸ್ ಲಿಟಲ್ ಬಿಟ್ ಹೈಯರ್ ದೆನ್ ದ ಫೇರ್ ವೇಜ್. It provides basic needs of life. It should meet medical, education and retirement needs, and it is paid according to the efficiency of worker. ಅಗೇನ್ ನಾವು ಲಿವಿಂಗ್ ವೇಜಲ್ಲೂ ಕೂಡ ವರ್ಕರ್ನ ಎಫಿಷಿಯನ್ಸಿ ನೋಡ್ತೀವಿ. ಜೊತೆಗೆ ನಾವು ಸ್ವಲ್ಪ ಅಬ್ಸರ್ವ್ ಮಾಡೋದಾದರೆ ಇಟ್ಸ್ ನಾಟ್ ಓನ್ಲಿ ಅಬೌಟ್ ದ ಬೇಸಿಕ್ ನೀಡ್ಸ್ ಆಫ್ ಲೈಫ್, ದ್ಯಾಟ್ ಈಸ್ ಕಂಪಲ್ಷನ್. ಪ್ರತಿ ವೇಜಲ್ಲೂ ಕೂಡ ನಾವು ಬೇಸಿಕ್ ನೀಡ್ಸ್ ನೋಡ್ತೀವಿ. ಬಟ್ ಇಲ್ಲಿ ವಿಶೇಷವಾಗಿ ನೋಡೋದಾದರೆ ಮೆಡಿಕಲ್ ಎಕ್ಸ್ಪೆನ್ಸಸ್ಸು, ಎಜುಕೇಷನ್ ಆಫ್ ದೇರ್ ಚಿಲ್ಡ್ರನ್, ಅದು ಅಲ್ಲದೆ ರಿಟೈರ್ಮೆಂಟ್ ನೀಡ್ಸ್, ಅಂದರೆ ಅವರಿಗೆ ಸೊಸೈಟಲ್ ಸೇಫ್ಟಿನ ಕೊಡುವಂಥದ್ದನ್ನು ಕೂಡ ನಾವು ಲಿವಿಂಗ್ ವೇಜಲ್ಲಿ ನೋಡ್ತೀವಿ. ಸೊ ಲಿವಿಂಗ್ ವೇಜ್ ಇದು ಎಲ್ಲದಕ್ಕೂ ಸ್ಯಾಟಿಸ್ಫೈ ಆಗುವಂಥದ್ದಿದ್ದರೆ ಅದನ್ನು ನಾವು ಲಿವಿಂಗ್ ವೇಜ್ ಅಂತ ಹೇಳಿ ಕರಿತೀವಿ. ಸೊ ನಾವು ನೆಕ್ಸ್ಟ್ ವಿಡಿಯೋಲಿ, ಟೈಮ್ ಕನ್ಸ್ಟೇನ್ ಇರೋದ್ರಿಂದ ನೆಕ್ಸ್ಟ್ ವಿಡಿಯೋಲಿ ಲೀಗಲ್ ಫ್ರೇಮ್ವರ್ಕ್ ಆಫ್ ವೇಜಸ್ ಆ್ಯಂಡ್ ಸ್ಯಾಲ್ರಿ ಆ್ಯಕ್ಟನ್ನು ನೋಡೋಣ. ಜೊತೆಗೆ ಸ್ಯಾಲ್ರಿಯ ಬೇರೆ ಬೇರೆ ಹಂತಗಳು ಯಾವುವು, ಕಾಂಪನ್ಸೇಷನ್ ಅಂದರೆ ಏನು, ಕಾಂಪನ್ಸೇಷನ್ ವಿಧಗಳೆಷ್ಟು, ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ನಮ್ಮ ಕ್ಲಾಸನ್ನು ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು ಆಲ್ ಫಾರ್ ಯುವರ್ ಪೇಷನ್ಸ್ ಹಿಯರಿಂಗ್. ಥ್ಯಾಂಕ್ ಯು.